ಎಲ್ರಿಗೂ ಜೈ ಭೀಮ್, ನಮಸ್ಕಾರ. ಇವತ್ತು ನಾವು ಕಲಬುರಗಿಯ ಏನು ಶಿಕ್ಷಣ ಇಲಾಖೆ ಕಮಿಷನರ್ಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಅದು ಏನಪ್ಪ ಅಂತ ಹೇಳಿದ್ರೆ, ಬಳ್ಳಾರಿ ಭಾಗದಲ್ಲಿ ಶ್ರೀ ಉಜ್ಜನಿ ಜಗದ್ಗುರು ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘ ಅಂತಕ್ಕಂಥ ಒಂದು ಸಂಸ್ಥೆ, ಅದು ಪರಿಶಿಷ್ಟ ಜಾತಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಸಂಸ್ಥೆ. ಅದನ್ನು ಏನು ದಕ್ಷಿಣಮೂರ್ತಿ ಅಂತಕ್ಕಂಥ ವ್ಯಕ್ತಿ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೊಂಡು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಮತ್ತು ನೇಮಕಾತಿಗಳನ್ನು ವಿದ್ಯಾರ್ಥಿಗಳಿಗೆ ತಲುಪತಕ್ಕಂಥ ಎಲ್ಲ ಏನು ಅನುಕೂಲಗಳನ್ನು ಸಂಪೂರ್ಣವಾಗಿ ವೈಯಕ್ತಿಕವಾಗಿ ಉಪಯೋಗಿಸ್ಕೊಂಡು ಪರಿಶಿಷ್ಟರ ಒಂದು ಹಕ್ಕೊತ್ತಾಯಗಳನ್ನು ಸಂಪೂರ್ಣವಾಗಿ ಏನೋ ನಾಶ ಮಾಡ್ತಕ್ಕಂಥ ಪ್ರಯತ್ನ ಅಥವಾ ಅವರಿಗೆ ಸಿಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಅಥವಾ ಕೆಲಸ ಮಾಡ್ಕೊಂಡು ತನ್ನ ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅದರ ವಿಚಾರವಾಗಿ ಈಗಾಗಲೇ ನಾವು ಸುದ್ದಿಗೋಷ್ಠಿಯನ್ನು ಮಾಡಿದ್ವಿ ವಿಜಯನಗರದಲ್ಲಿ. ಅದರ ನಂತರದ ಭಾಗವಾಗಿ ಇವತ್ತು ನಾವು ಕಲಬುರಗಿಯ ಕಮಿಷನರ್ ಅವರಿಗೆ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ. ಈ ಒಂದು ಸುದ್ದಿಗೋಷ್ಠಿ ಮುಖಾಂತರ ನಾವು ಹೇಳೋದಿಷ್ಟೇ, 7 ದಿನಗಳ ಒಳಗಾಗಿ ಏನಾದರೂ ಕಮಿಷನರ್ ಸಾಹೇಬರು ನಮಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾನೂನಿನ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನಾವು ಮುಂದಿನ ದಿನದಲ್ಲಿ ಕಲಬುರಗಿ ಭಾಗದಲ್ಲಿ ಕಮಿಷನರ್ ಈ ವಾದ ಏನು ಕಮಿಷನರ್ ಆಫೀಸ್ ಮುಂಭಾಗದಲ್ಲಿ ಈ ಒಂದು ಸಂಸ್ಥೆಯ ವಿರುದ್ಧ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಅದರ ಜೊತೆಗೆ ಬಳ್ಳಾರಿಯಲ್ಲಿ ನಾವು ಬರುವ ಮುಂದಿನ 2-3 ದಿನಗಳ 1ನೇ ವಾರ ಅಥವಾ 2ನೇ ವಾರದಲ್ಲಿ ನಾವು ದೊಡ್ಡ ಅನಿರ್ದಿಷ್ಟಾವಧಿ ಧರಣಿಯನ್ನು ಏರ್ಪಾಡು ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ನಾವು ದಕ್ಸ್ಕೊಳ್ತೀವಿ. ಇನ್ನು ಮುಂದೆ ಈ ಥರದ ಅವ್ಯವಹಾರಗಳು ಅಥವಾ ಅಕ್ರಮಗಳು ಇಡೀ ರಾಜ್ಯದಲ್ಲಿ ಬಂದ್ ಮಾಡ್ತಕ್ಕಂಥ ಪ್ರಯತ್ನ ಭೀಮ್ ಆರ್ಮಿ ಸಂಘಟನೆ ಮಾಡ್ತಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಸರ್, ತಮ್ಮ ಹೆಸರು? ನನ್ನ ಹೆಸರು ರಘು ಸಿ ಅಂತೇಳಿ, ಬಳ್ಳಾರಿಯಿಂದ ಭೀಮ್ ಆರ್ಮಿ ಭಾರತ ಏಕತಾ ಮೋರ್ಚಾ ಸಂಘಟನೆಗೆ ರಾಜ್ಯಾಧ್ಯಕ್ಷರು.